ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾವು ಮನೆಯಲ್ಲಿ ವಸ್ತುಗಳನ್ನು ಆರ್ಗನೈಸ್ ಮಾಡಿ ಇಡಲಿಕ್ಕೆ ಹಲವೊಂದು ಆರ್ಗನೈಸರ್ಸನ್ನು ಬಳಸ್ತಾ ಇರ್ತೇವೆ. ಹಾಗಾಗಿ ನಾವು ಅದಕ್ಕಾಗಿ ಕೆಲವೊಂದು ಆರ್ಗನೈಸರನ್ನು ಕೂಡ ನಾವು ಪರ್ಚೇಸ್ ಮಾಡ್ಕೊಳ್ತೇವೆ. ಆದರೆ ಇವತ್ತಿನ ವಿಡಿಯೋದಲ್ಲಿ ಕಾರ್ಡ್ಬೋರ್ಡನ್ನು ಯೂಸ್ ಮಾಡಿ ಹೇಗೆ ನಾವು ಆರ್ಗನೈಸರ್ ಮಾಡ್ಕೊಳ್ಬೋದು ಅಂತ ಶೇರ್ ಮಾಡ್ತಾ ಇದ್ದೇನೆ. ಎಲ್ರಿಗೂ ಚಾನಲ್ಗೆ ಸ್ವಾಗತ. ಹಾಗೂ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ನಮ್ಮ ಮನೇಲಿ ಈ ಥರ ಕಾರ್ಡ್ಬೋರ್ಡ್ ಬಾಕ್ಸ್ಗಳು ತುಂಬಾ ಬರ್ತಾ ಇದೆ. ಡಿಫ್ರೆಂಟ್ ಸೈಜ್ ಇದಿರ್ಬೋದು, ಡಿಫ್ರೆಂಟ್ ಶೇಪ್ ಇದಿರ್ಬೋದು. ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಕೆಲವೊಂದು ನಾವು ಆರ್ಗನೈಸರನ್ನು ಇಲ್ಲಿ ಮಾಡ್ಕೊಳ್ಬೋದು. ಈ ಕಾರ್ಡ್ಬೋರ್ಡ್ ಬಾಕ್ಸ್ ನನ್ನ ಏರ್ ಫ್ರೈಯರ್ ತಗೊಂಡಾಗ ಸಿಕ್ಕಿರುವಂಥ ಬಾಕ್ಸ್. ಇದನ್ನು ಉಪಯೋಗಿಸಿ ನಾನಿವತ್ತೊಂದು ಆರ್ಗನೈಸರನ್ನು ಮಾಡ್ತಾ ಇದ್ದೇನೆ. ಈ ಥರ ನೀವು ಆರ್ಗನೈಸರ್ಸನ್ನು ಬಳಸೋದ್ರಿಂದ ಒಂದು ಏರಿಯಾವನ್ನು ನೀವು ನೀಟಾಗಿ ಇಟ್ಕೊಳ್ಬಹುದು. ಈ ಕಾರ್ಡ್ಬೋರ್ಡ್ನ ಸೈಡ್ ಫ್ಲ್ಯಾಪ್ ಎಲ್ಲ ಏನಿದೆ ಇದನ್ನೆಲ್ಲ ನಾನು ಗ್ಲೂ ಹಾಕಿ ಇವಾಗ ಅಂಟಿಸ್ಕೊಳ್ತೇನೆ. ಇದರಿಂದ ಈ ಆರ್ಗನೈಸರ್ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ. ಇನ್ನು ಎಡ್ಜಸ್ ಎಲ್ಲ ಯಾವುದು ಅನ್ಈವನ್ ಆಗಿದೆ ಅಲ್ಲಿಗೆಲ್ಲ ನಾನು ಮಾಸ್ಕಿಂಗ್ ಟೇಪ್ ಹಾಕಿ ಅದನ್ನು ಈವನ್ ಮಾಡ್ಕೊಳ್ತೇನೆ. ಇದನ್ನಲ್ಲೇ ಹಾಗೆ ಡ್ರೈ ಆಗಲಿಕ್ಕೆ ಬಿಡ್ತಾ ಇದ್ದೇನೆ. ಇನ್ನು ನಾನು ಅಮೆಝಾನಿಂದ ಈ ಥರದ ಒಂದು ವಾಲ್ಪೇಪರನ್ನು ಆರ್ಡರ್ ಮಾಡಿದ್ದೆ. ಕ್ವಾಲಿಟಿ ವೈಸ್ ಇದೇನು ಓಕೆ ಇದೆ, ತೊಂದರೆ ಇಲ್ಲ. ಆದರೆ ವಾಲಿಗೆ ಹಾಕೋದಿದ್ರೆ ಇದರ ಅಡೆಸಿವ್ ಅಷ್ಟು ಚೆನ್ನಾಗಿರ್ಲಿಕ್ಕಿಲ್ಲ ಅಂತ ಅನಿಸ್ತದೆ. ಬಟ್ ನಾನಿವಾಗ ಇದನ್ನು ಏನಿದ್ರು ಕಾರ್ಡ್ಬೋರ್ಡ್ ಮೇಲೆ ಯೂಸ್ ಮಾಡೋದ್ರಿಂದ ಇದು ಚೆನ್ನಾಗಿ ಅಂಟ್ಕೊಳ್ತಾ ಇದೆ. ಇದು ಪೀಲ್ ಆ್ಯಂಡ್ ಸ್ಟಿಕ್ ಅಡೆಸಿವ್ ಆದ ಕಾರಣ ಆರಾಮಾಗಿ ನೀವು ಇದರ ಸ್ಟಿಕ್ಕರ್ ತೆಗೆದುಬಿಟ್ಟು ಇದನ್ನು ಅಂಟಿಸ್ಕೊಳ್ಬೋದು. ಸೊ ಈ ಬಾಕ್ಸ್ನ ಮೆಷರ್ಮೆಂಟಿಗೆ ಅಕಾರ್ಡಿಂಗ್ ಆಗಿ ಇದನ್ನು ಕಟ್ ಮಾಡಿ ನೀವು ಅಂಟಿಸ್ಕೊಳ್ಬೋದು. ಇನ್ನು ಕಾರ್ಡ್ಬೋರ್ಡ್ ಬಾಕ್ಸ್ ನೀವು ನಿಮಗೆ ಯಾವ ರಿಕ್ವೈರ್ಮೆಂಟ್ ಇದೆ ಆ ಸೈಜಲ್ಲಿ ಅದನ್ನು ಚೂಸ್ ಮಾಡಿ. ಇನ್ನು ಇನ್ ಕೇಸ್ ನಿಮ್ಮ ಹತ್ರ ಈ ವಾಲ್ಪೇಪರ್ ಇಲ್ಲ ಅಥವಾ ಬೇರೆ ಏನಾದರೂ ಪೇಪರ್ ಅಂಟಿಸಬೇಕು ಅಂತ ಹೇಳಿದರೆ ಗಿಫ್ಟ್ ರ್ಯಾಪಿಂಗ್ ಪೇಪರ್ ಕೂಡ ಇದರ ಮೇಲೆ ಅಂಟಿಸ್ಕೊಳ್ಬೋದು. ಎಲ್ಲ ಕಡೆಯಿಂದ ನಾನು ಇದನ್ನು ಈ ಥರ ಅಂಟಿಸ್ಕೊಂಡಿದ್ದೇನೆ. ಇವಾಗ ನಮ್ಮ ಕಾರ್ಡ್ಬೋರ್ಡ್ ಬಾಕ್ಸ್ ಆರ್ಗನೈಸರ್ ನೋಡಿ ರೆಡಿಯಾಗಿದೆ. ಇದನ್ನು ನಾನು ನನ್ನ ಎಂಟ್ರಿ ವೇಯಲ್ಲಿ ಇಡ್ತಾ ಇದ್ದೇನೆ. ಸೊ ಕಾರ್ಡ್ಬೋರ್ಡ್ ಬಾಕ್ಸಿಗೆ ಒಂದು ಹೈಟ್ ಸಿಗಲಿ ಅಂಥೇಳಿ ಅದರ ಒಳಗೆ ಇದ್ದಂಥ ಈ ಒಂದು ಥರ್ಮೋಕೋಲ್ನ ಒಂದು ಸ್ಟ್ಯಾಂಡನ್ನು ಅಲ್ಲಿ ಇಡ್ತಾ ಇದ್ದೇನೆ. ಇದರಿಂದ ನನಗೆ ಕ್ಲೀನಿಂಗ್ ಕೂಡ ತುಂಬ ಸುಲಭ ಆಗ್ತದೆ. ಇನ್ನು ಈ ಕಾರ್ಡ್ಬೋರ್ಡ್ ಬಾಕ್ಸ್ ಹೆಚ್ಚು ವೆಯ್ಟ್ ಇಲ್ಲದ ಕಾರಣ ಇದರ ಮೇಲೆ ಆರಾಮಾಗಿ ಕೂತ್ಕೊಳ್ತದೆ. ಸೊ ಎಂಟ್ರಿ ವೇಯಲ್ಲಿ ಇದನ್ನು ಯಾಕೆ ಇಟ್ಟಿದ್ದೇನೆ ಅಂತ ಹೇಳಿದರೆ ನೋಡಿ, ಈ ಥರ ಇವಾಗ ಮಳೆಗಾಲ ಇದ್ದ ಕಾರಣ ಸುಮಾರು ಕೊಡೆಗಳು ನಮ್ಮ ಹತ್ರ ಇರ್ತದೆ. ಸೊ ಒಣಗಿದ ಮೇಲೆ ಅದನ್ನು ಅದರಲ್ಲಿ ಇಟ್ಕೊಳ್ಬೋದು. ಅದು ಅಲ್ಲದೆ ಈ ಮಕ್ಕಳು ಆಟ ಆಡಿರುವಂಥ ಬಾಲ್ ಇರ್ಬೋದು ಅಥವಾ ಅವರ ಬ್ಯಾಗ್ಸ್ ಇರ್ಬೋದು, ಇದನ್ನು ಇದರಲ್ಲಿ ಇಟ್ಕೊಳ್ಬಹುದು. ಆ್ಯಕ್ಚುಲಿ ಇದನ್ನು ನಾನು ನನ್ನ ಹಸ್ಬೆಂಡ್ನ ಹೆಲ್ಮೆಟ್ ಹಾಗೂ ಬ್ಯಾಗನ್ನು ಇಡಲಿಕ್ಕೆ ಮಾಡಿರುವಂಥ ಆರ್ಗನೈಸರ್. ಇದನ್ನು ನೀವು ಮಲ್ಟಿಪರ್ಪಸ್ ಆಗೂ ಯೂಸ್ ಮಾಡ್ಬೋದು. ಇದನ್ನು ಲಾಂಡ್ರಿ ಬ್ಯಾಗ್ ಆಗೂ ಯೂಸ್ ಮಾಡಬಹುದು ಅಥವಾ ವಾಶ್ ಮಾಡಿರೋ ಬಟ್ಟೆಗಳನ್ನು ಕೂಡ ಇಡಲಿಕ್ಕೆ ಯೂಸ್ ಮಾಡ್ಬೋದು. ನೀವು ಸಹ ನಿಮ್ಮ ಮನೆಯನ್ನು ಇದೇ ಥರ ಆರ್ಗನೈಸರ್ಸ್ನ ಬಳಸಿ ಆರ್ಗನೈಸ್ ಮಾಡಿ ಇಡಬಹುದು. ಇನ್ನೀಗ ನಾನೊಂದು ಸೆಕೆಂಡ್ ಆರ್ಗನೈಸರನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಅಮೆಝಾನಲ್ಲಿ ಪಾರ್ಸೆಲ್ ಬಂದಿರುವಂಥ ಒಂದು ಕಾರ್ಡ್ಬೋರ್ಡ್ ಬಾಕ್ಸನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೇನೆ. ಸೊ ಇದರ ಮೇಲೆ ನೋಡಿ 4 ಫೋಲ್ಡಿಂಗ್ಸ್ ಇರ್ತದಲ್ಲ, ಅದರಲ್ಲಿ ಒಂದು ಫೋಲ್ಡಿಂಗನ್ನು ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೇನೆ. ಇದರ ಫೋಲ್ಡಿಂಗ್ 2 ಇದೆಯಲ್ಲ, ಇದನ್ನು ಒಳಗಡೆಗೆ ನಾನು ಅಂಟಿಸ್ಕೊಳ್ತೇನೆ. ಇನ್ನು ಕಟ್ ಮಾಡ್ಕೊಂಡಿರೋ ಈ ಕಾರ್ಡ್ಬೋರ್ಡ್ ಪೀಸನ್ನು ಈ ಇನ್ನೊಂದು ಪೀಸಿಗೆ ನಾನು ಸೆಲೋ ಟೇಪಲ್ಲಿ ಇವಾಗ ಜಾಯಿನ್ ಮಾಡ್ಕೊಳ್ತೇನೆ. ಹೀಗೆ ಅಂಟಿಸ್ಕೊಂಡು ನಾನು ಇದಕ್ಕೆ ಕಂಪ್ಲೀಟಾಗಿ ಕವರ್ ಆಗುವಂಥ ಒಂದು ಲಿಡ್ಡನ್ನು ಮಾಡ್ಕೊಳ್ತಾ ಇದ್ದೇನೆ. ಮುಂದೆ ಹೋಗ್ತಾ ನಿಮಗೆ ಇದು ಕಂಪ್ಲೀಟಾಗಿ ನಾನು ಏನು ಮಾಡಿದೆ ಅಂತ ಅರ್ಥ ಆಗುತ್ತೆ. ಈ ಥರ ನೋಡಿ ಫ್ಲ್ಯಾಪ್ ಮಾಡಿದ್ದೇನೆ. ಇದರ ಮೇಲ್ಗಡೆ ಇನ್ನೊಂದು ಕಾರ್ಡ್ಬೋರ್ಡನ್ನು ನಾನು ಹಾಕ್ಕೊಂಡಿದ್ದೇನೆ. ಇನ್ನು ಇದನ್ನು ಕವರ್ ಮಾಡಲಿಕ್ಕೂ ನಾನು ಒಂದು ವಾಲ್ಪೇಪರ್ ಯೂಸ್ ಮಾಡ್ತಾ ಇದ್ದೇನೆ. ಈ ವಾಲ್ಪೇಪರನ್ನು ನಾನು ಲಾಸ್ಟ್ ಟೈಮ್ ಒಂದು ಸಲ DIY ಮಾಡಲಿಕ್ಕೆ ಯೂಸ್ ಮಾಡಿದ್ದೆ. ಬಟ್ ಅದೇ ವಾಲಿಗೆ ಇವಾಗ ಮೇಕ್ ಓವರ್ ಕೊಡ್ತಾ ಇದ್ದ ಕಾರಣ ಅದನ್ನು ನಾನು ರಿಮೂವ್ ಮಾಡಿದ್ದೆ. ಅದನ್ನು ಎಲ್ಲಿಂದ ರಿಮೂವ್ ಮಾಡಿದ್ದೇನೆ ಅಥವಾ ಆ ವಾಲಿಗೆ ಯಾವ ಥರ ಮೇಕ್ ಓವರ್ ಕೊಡ್ತೇನೆ ಅಂತ ಹೇಳಿ ನಿಮ್ಮೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಯಾವಾಗಾದರೂ ಶೇರ್ ಮಾಡ್ತೇನೆ. ಸೊ ವಾಲ್ಪೇಪರನ್ನು ತೆಗೆದಿರೋದ್ರಿಂದ ಅದರ ಅಡೆಸಿವ್ ಸ್ವಲ್ಪ ತುಂಬಾ ವೀಕ್ ಆಗಿದೆ, ಅದು ಎಲ್ಲೂ ಅಂಟ್ಕೊಳ್ತಾ ಇಲ್ಲ. ಹಾಗಾಗಿ ಫೆವಿಕಾಲ್ ಗ್ಲೂವನ್ನು ಎಲ್ಲ ಕಡೆ ಹಾಕಿಬಿಟ್ಟು ಇದನ್ನು ನಾನಿವಾಗ ಅಂಟಿಸ್ಕೊಳ್ತಾ ಇದ್ದೇನೆ. ಈ ವಾಲ್ಪೇಪರ್ಸ್ ವಾಟರ್ ಪ್ರೂಫ್ ಆಗಿರೋದ್ರಿಂದ ಇದನ್ನು ಕ್ಲೀನ್ ಮಾಡ್ಕೊಳ್ಳಿಕ್ಕೆ ತುಂಬಾ ಸುಲಭ. ಅದು ಅಲ್ಲದೆ ಇದರ ಕಲರ್ ಕೂಡ ಏನು ಫೇಡ್ ಆಗೋದಿಲ್ಲ. ನಾನು ಇಡೀ ಈ ಕಾರ್ಡ್ಬೋರ್ಡನ್ನು ಈ ವಾಲ್ಪೇಪರ್ನ ಪೀಸಸ್ ಎಲ್ಲ ಏನಿದೆ ಅದನ್ನೇ ಯೂಸ್ ಮಾಡಿಬಿಟ್ಟು ಕವರ್ ಮಾಡ್ತಾ ಇದ್ದೇನೆ. ಇಲ್ಲಿ ಸಹ ನಿಮ್ಮ ಹತ್ರ ವಾಲ್ಪೇಪರ್ ಇಲ್ಲದೇ ಇದ್ದಲ್ಲಿ ನೀವು ಗಿಫ್ಟ್ ರ್ಯಾಪಿಂಗ್ ಪೇಪರನ್ನು ಯೂಸ್ ಮಾಡ್ಬೋದು. ಇಲ್ಲಾಂದರೆ ನೀವು ಈ ಬ್ರೌನ್ ಬೈಂಡ್ ಪೇಪರ್ ಬರ್ತದಲ್ಲ ಅದನ್ನು ಕೂಡ ಇಲ್ಲಿ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಪ್ಯಾಕೇಜಿಂಗ್ ಪೇಪರ್ ಬರುತ್ತೆ, ಅದನ್ನು ಕೂಡ ನೀವು ಇಲ್ಲಿ ಯೂಸ್ ಮಾಡ್ಬೋದು. ಇವಾಗ ನಮ್ಮ ಈ ಆರ್ಗನೈಸರ್ ನೋಡಿ ರೆಡಿಯಾಗಿದೆ. ಬೇಕಿದ್ದಲ್ಲಿ ಈ ಓಪನ್ ಕ್ಲೋಸ್ ಮಾಡುವ ಈ ಫ್ಲ್ಯಾಪಿನ ಮೇಲೆ ನೀವು ವಾಲ್ಕ್ರೇಯನ್ನು ಹಚ್ಕೊಳ್ಬಹುದು.
ಬಟ್ ನಾನಿವಾಗ ಅದನ್ನೇನು ಹಾಕ್ತಾ ಇಲ್ಲ, ಹೀಗೆ ಇದನ್ನು ಇಟ್ಬಿಡ್ತೇನೆ ಈಸಿ ಆಕ್ಸೆಸ್ಸಿಗೋಸ್ಕರ. ಇಲ್ಲಾಂದರೆ ನೋಡಿ ಈ ಫ್ಲ್ಯಾಪನ್ನು ಇದರೊಳಗೆ ಹೀಗೆ ಹಾಕಿಬಿಟ್ರೆ ಇದು ಕಂಪ್ಲೀಟಾಗಿ ಕ್ಲೋಸ್ ಆಗ್ತದೆ. ಇದನ್ನು ನೀವು ಮಕ್ಕಳ ಬುಕ್ಸ್ ಇರ್ಬೋದು ಅಥವಾ ಅವರ ಸ್ಟೇಷ್ನರಿ ಐಟಮ್ ಇರ್ಬೋದು ಏನನ್ನು ಕೂಡ ಸ್ಟೋರ್ ಮಾಡಲಿಕ್ಕೆ ಯೂಸ್ ಮಾಡ್ಬೋದು. ನಾನು ಇದರಲ್ಲಿ ಕೆಲವು ಮೆಡಿಸಿನ್ಗಳನ್ನೆಲ್ಲ ಸ್ಟೋರ್ ಮಾಡಲಿಕ್ಕೆ ಯೂಸ್ ಮಾಡ್ತಾ ಇದ್ದೇನೆ. ಇದು ವಾಟರ್ ಪ್ರೂಫ್ ಆಗೋದ್ರಿಂದ ಮೆಡಿಸಿನಲ್ಲಿ ಯಾವುದೇ ಮಾಯ್ಶ್ಚರ್ ಕೂಡ ಬರೋದಿಲ್ಲ, ಅದು ಅಲ್ಲದೆ ಅದು ಸೇಫಾಗಿ ಕೂಡ ಇರ್ತದೆ. ಸೊ ಎಲ್ಲ ಮೆಡಿಸಿನನ್ನು ನಾನು ಇವಾಗ ಇದರಲ್ಲಿ ಹಾಕ್ಕೊಂಡಿದ್ದೇನೆ. ಪ್ರೈವಸಿ ಪರ್ಪಸಿಗೆ ಏನೆಲ್ಲ ಹಾಕಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇಲ್ಲ. ನನ್ನಲ್ಲಿ ಈ ಥರ ಒಂದು ವುಡನ್ ಕಬಾರ್ಡ್ ಇದೆ, ಅದರಲ್ಲಿ ನಾನು ಈ ಆರ್ಗನೈಸರನ್ನು ಇಟ್ಕೊಳ್ತೇನೆ. ಇನ್ನು ಇದು ನಾವೆಲ್ಲರೂ ಫೇಸ್ ಮಾಡುವ ಒಂದು ಪ್ರಾಬ್ಲಮ್. ಮಕ್ಕಳಿಗೆ ಈ ಥರ ಮೈಂಡ್ ಗೇಮ್ಸ್ ಇರ್ಬೋದು, ನೋಡಿ ಮೊನೋಪೋಲಿ ಇರ್ಬೋದು, ಇದೆಲ್ಲ ಈ ಥರ ಒಂದು ಕಾರ್ಡ್ಬೋರ್ಡಲ್ಲಿ ಬರುತ್ತೆ. ಮಕ್ಕಳು ರೆಗ್ಯುಲರ್ ಆಗಿ ಇದನ್ನು ಯೂಸ್ ಮಾಡೋದ್ರಿಂದ ಈ ಕಾರ್ಡ್ಬೋರ್ಡ್ ನಿಧಾನಕ್ಕೆ ಹರಿದೋಗ್ಲಿಕ್ಕೆ ಶುರುವಾಗುತ್ತೆ. ಇದರಿಂದ ಅದರಲ್ಲಿರುವಂಥ ಪಾನ್ಸ್ ಇರ್ಬೋದು ಅಥವಾ ಅದರ ಪೇಪರ್ಸ್ ಇರ್ಬೋದು ಅಲ್ಲಿ ಇಲ್ಲಿ ಬಿದ್ದು ಹೋಗುವಂಥ ಚಾನ್ಸಸ್ ತುಂಬಾ ಇರ್ತದೆ. ಇದೆಲ್ಲಾದರೂ ಮಿಸ್ ಆದರೆ ಅವರಿಗೆ ಮತ್ತೆ ಅದು ಆಟ ಆಡಲಿಕ್ಕೆ ಕೂಡ ಆಗೋದಿಲ್ಲ. ಹಾಗೆ ಇದನ್ನು ಇವತ್ತು ನಾನು ಆರ್ಗನೈಸ್ ಮಾಡಲಿಕ್ಕೆ ಇಲ್ಲಿ ಒಂದು ಮೊಬೈಲ್ ಬಾಕ್ಸನ್ನು ಯೂಸ್ ಮಾಡ್ತಾ ಇದ್ದೇನೆ. ಇದಕ್ಕಿಂತ ಮುಂಚೆ ಈ ಮೊಬೈಲ್ ಬಾಕ್ಸನ್ನು ನಾನು ಇರೇಸರ್ಸನ್ನೆಲ್ಲ ಕಲೆಕ್ಟ್ ಮಾಡಿ ಅದರಲ್ಲಿ ಆರ್ಗನೈಸ್ ಮಾಡಿ ಇಡ್ತಾ ಇದ್ದೆ. ಇನ್ನು ಈ ಬಾಕ್ಸಲ್ಲಿ ನಾನು ಮೊನೋಪೋಲಿಗೆ ಸಂಬಂಧಪಟ್ಟ ಐಟಮ್ಸೇ ಇಟ್ಟಿದ್ದೇನೆ ಅಂಥೇಳಿ ಗುರುತು ಹಿಡಿಬೇಕಲ್ವಾ, ಅದಕ್ಕೆ ನಾನು ಇವಾಗ ಈ ಕಾರ್ಡ್ಬೋರ್ಡ್ ಬಾಕ್ಸಲ್ಲಿ ಏನೆಲ್ಲ ಇದೆ ಇದನ್ನೆಲ್ಲ ಕಟ್ ಮಾಡಿಕೊಂಡು ಇದರ ಮೇಲೆ ಅಂಟಿಸ್ಕೊಳ್ತೇನೆ. ಸೊ ನೋಡಿ ಸೈಡಲ್ಲಿ ಮೊನೋಪೋಲಿ ಅಂತ ಬರೆದಿದೆ, ಅದನ್ನು ನಾನು ಕಟ್ ಮಾಡ್ಕೊಳ್ತೇನೆ. ಇದೇ ಥರ ನೀವು ಲೂಡೋ ಇರ್ಬೋದು, ಚೆಸ್ ಬೋರ್ಡ್ ಇರ್ಬೋದು ಅಥವಾ ಬೇರೆ ಯಾವುದೇ ಈ ಥರದ ಗೇಮ್ಸ್ನ ಕಾರ್ಡ್ಬೋರ್ಡ್ ಇರ್ಬೋದು, ಇನ್ ಕೇಸ್ ಅದು ಹರಿದೋಗ್ತಾ ಇದೆ, ಆರ್ಗನೈಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಂದಾಗ ಈ ಥರದ ಟ್ರಿಕ್ಕನ್ನು ಯೂಸ್ ಮಾಡ್ಬೋದು. ಸೊ ಈ ಮೊನೋಪೋಲಿ ಅಂತ ಬರೆದಿರೋ ಈ ಕಾರ್ಡ್ಬೋರ್ಡ್ ಇದೆಯಲ್ಲ, ಇದರ ಮೇಲ್ಗಡೆಯ ಪೋರ್ಷನ್ ಕೂಡ ನಾನು ಹೀಗೆ ಕಟ್ ಮಾಡಿ ಇದರ ಮೇಲೆ ಅಂಟಿಸ್ಕೊಳ್ತಾ ಇದ್ದೇನೆ. ಕಾರ್ಡ್ಬೋರ್ಡ್ ಸ್ವಲ್ಪ ತಿಕ್ಕಾಗಿರೋದ್ರಿಂದ ಇದು ಅಂಟ್ಕೊಳ್ಳಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ. ಆದರೆ ಫೈನಲ್ ಔಟ್ಕಮ್ ಇದೆಯಲ್ಲ ತುಂಬಾ ನನಗೆ ಖುಷಿ ಆಯಿತು. ಇನ್ನು ಸೈಡ್ಸಲ್ಲಿ ಈ ಥರ ಈ ಮೊನೋಪೋಲಿ ಅಂತ ಬರೆದಿರೋದನ್ನು ನಾನಿಲ್ಲಿ ಸ್ಟಿಕ್ ಮಾಡ್ಕೊಳ್ತೇನೆ. ಹೀಗೆ ನೀವು ಡಿಫ್ರೆಂಟ್ ಆಗಿರುವಂಥ ಆರ್ಗನೈಸರ್ಸನ್ನು ಮನೆಯಲ್ಲೇ ಮಾಡ್ಕೊಳ್ಬೋದು. ಫೈನಲಿ ನೋಡಿ ಇದು ರೆಡಿ ಆಯಿತು. ನನ್ನ ಮಕ್ಕಳ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇದ್ರು, ಅರೆ ಈ ಮೊನೋಪೋಲಿದು ಆರ್ಗನೈಸರ್ ಎಲ್ಲಿ ಸಿಗ್ತದೆ ಅಂತ ಹೇಳಿಬಿಟ್ಟು. ಈ ಥರದೊಂದು ಸಿಂಪಲ್ ಐಡಿಯಾ ನಿಮಗೆ ಇಷ್ಟ ಆದಲ್ಲಿ ಅಥವಾ ನೀವು ಇದನ್ನು ಟ್ರೈ ಮಾಡಿದಲ್ಲಿ ಖಂಡಿತವಾಗಿಯೂ ನನಗೆ ತಿಳಿಸಿ. ಇನ್ನು ಇದರಿಂದ ನೋಡಿ ನಾವು ಇದನ್ನು ಒಂದು ಸಣ್ಣ ಕಡಿಮೆ ಜಾಗದಲ್ಲಿ ಚೆನ್ನಾಗಿ ಆರ್ಗನೈಸ್ ಕೂಡ ಮಾಡಿ ಇಟ್ಕೊಳ್ಬಹುದು. ಫ್ರೆಂಡ್ಸ್, ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋ ಐಡಿಯಾಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಭಾವಿಸ್ತೇನೆ. ಇಷ್ಟ ಆದಲ್ಲಿ ಖಂಡಿತವಾಗಿಯೂ ಲೈಕ್ ಕೊಡಿ. ಇನ್ನು ನೆಕ್ಸ್ಟ್ ಒಂದು ನಾನು ಆರ್ಗನೈಸರ್ ಮಾಡಲಿಕ್ಕೆ ಈ ಥರದ ಒಂದು ಕ್ಯಾಮರಾದ ಬಾಕ್ಸ್ ಇತ್ತು, ತುಂಬಾ ಸ್ಟ್ರಾಂಗ್ ಆಗಿತ್ತು, ಅದನ್ನು ಯೂಸ್ ಮಾಡ್ತಾ ಇದ್ದೇನೆ. ಆದರೆ ಈ ಕ್ಯಾಮರಾ ಮಾತ್ರ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟು ಹಾಳಾಗೋಯ್ತು, ಅದು ಇವಾಗ ಯೂಸ್ ಮಾಡುವಂಥ ಕಂಡೀಷನಲ್ಲಿ ಇಲ್ಲ. ಸೊ ಎನಿಹೌ ನಾವೀಗ ಆರ್ಗನೈಸರನ್ನು ಮಾಡ್ಕೊಳ್ಳೋಣ. ನೀವು ನೋಡಿರ್ಬೋದು ಪ್ರತಿ ಸಲ ಕೂಡ ನಾನು ಆರ್ಗನೈಸರ್ ಮಾಡುವಾಗ ಇದರ ಸೈಡಲ್ಲಿ ಏನಿದೆ ಎಕ್ಸ್ಟ್ರಾ ಫ್ಲ್ಯಾಪ್ ಇದೆಯಲ್ಲ ಇದನ್ನು ಕಟ್ ಮಾಡ್ಕೊಳ್ಳೋದಿಲ್ಲ, ಅದನ್ನು ಅಲ್ಲಿಗೆ ಅಂಟಿಸ್ಕೊಳ್ತೇನೆ. ಇದರಿಂದ ಏನಂತ ಹೇಳಿದರೆ ನಮಗೆ ಈ ಕಾರ್ಡ್ಬೋರ್ಡ್ ಸ್ವಲ್ಪ ಸ್ಟ್ರಾಂಗ್ ಕೂಡ ಆಗ್ತದೆ. ಅಲ್ಲದೆ ಬೇರೆ ಕಾರ್ಡ್ಬೋರ್ಡನ್ನು ನಾವು ಕಟ್ ಮಾಡಿ ಅದರೊಳಗೆ ಫಿಕ್ಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೋಡಿ ಇವಾಗ ಈ ಬ್ಯಾಕ್ ಪೋರ್ಷನ್ ಏನಿದೆ ಇದು ಸ್ವಲ್ಪ ನನಗೆ ಅಷ್ಟು ಸ್ಟ್ರಾಂಗ್ ಅಂತ ಕಾಣಿಸ್ತಾ ಇಲ್ಲ, ಹಾಗಾಗಿ ನಾನು ಒಂದು ಎಕ್ಸ್ಟ್ರಾ ಕಾರ್ಡ್ಬೋರ್ಡನ್ನು ಕಟ್ ಮಾಡಿ ಇದರೊಳಗೆ ಈ ಥರ ಫಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇದೇ ರೀತಿ ಇದರ ಬೇಸ್ ಕೂಡ ನಾನು ಸ್ಟ್ರಾಂಗ್ ಮಾಡ್ಕೊಳ್ತೇನೆ. ನೋಡಿ ಈ ಥರ ಎಕ್ಸ್ಟ್ರಾ ಕಾರ್ಡ್ಬೋರ್ಡನ್ನು ಫಿಕ್ಸ್ ಮಾಡಿಕೊಂಡು ಎಲ್ಲ ಇದು ಕರೆಕ್ಟಾಗಿ ಅಂಟ್ಕೊಳ್ಳಿಕ್ಕೆ ಸ್ವಲ್ಪ ಟೈಮ್ ಬೇಕು. ನಂತರ ನೋಡಿ ಈ ಥರ ನಾನು ಮಾಸ್ಕಿಂಗ್ ಟೇಪಿಂದ ಎಲ್ಲ ಎಡ್ಜಸನ್ನು ಕವರ್ ಮಾಡ್ಕೊಳ್ತೇನೆ. ನಮ್ಮ ಆರ್ಗನೈಸರ್ ನೋಡಿ ಇವಾಗ ಹೀಗೆ ಕಾಣಿಸ್ತಾ ಇದೆ. ನೀವು ನೋಡಿ ನಾನೀಗ ಯಾವ ಥರದ ಒಂದು ಆರ್ಗನೈಸರ್ ಮಾಡ್ತೇನೆ ಅಂತ ಹೇಳಿ. ಇಲ್ಲಿ ನೋಡಿ ನಾನು ಈ ಥರ ಪ್ಲಗ್ ಪಾಯಿಂಟ್ ಇದೆಯಲ್ಲ ಅದರ ಮೆಜರ್ಮೆಂಟಿಗೆ ಸೈಡಲ್ಲಿ ಒಂದು ಬಾಕ್ಸ್ ಮಾಡಿ ಕಟ್ ಮಾಡ್ಕೊಳ್ತೇನೆ. ಇದನ್ನು ನಾನು ಕಂಪ್ಲೀಟಾಗಿ ಕಟ್ ಮಾಡ್ಕೊಳ್ಳೋದಿಲ್ಲ, 3 ಸೈಡಿಂದ ಈ ಥರ ಕಟ್ ಮಾಡ್ಕೊಳ್ತೇನೆ. ಇದರಿಂದ ಕ್ಲೋಸಿಂಗ್ ಕೂಡ ನಮಗೆ ಮಾಡಲಿಕ್ಕಾಗ್ತದೆ, ಹಾಗಾಗಿ ಇದನ್ನು ಈ ಥರ ನಾನು ಕಟ್ ಮಾಡ್ಕೊಂಡಿದ್ದೇನೆ ನೋಡಿ. ಇನ್ನು ಇನ್ನೊಂದು ಕಡೆಯಲ್ಲಿ ಕೂಡ ನನಗೆ ಹೋಲ್ ಮಾಡ್ಕೊಳ್ಬೇಕು, ಅದಕ್ಕೋಸ್ಕರ ನೋಡಿ ಒಂದು ಕ್ಯಾಪನ್ನು ಇಟ್ಬಿಟ್ಟು ಒಂದು ರೌಂಡ್ ಹೋಲ್ಸನ್ನು ಮಾಡ್ತೇನೆ. ಅದಕ್ಕಿಂತ ಮುಂಚೆ ಎಲ್ಲಿ ನಮಗೆ ಹೋಲ್ಸ್ ಮಾಡಬೇಕು ಅದರ ಮಾರ್ಕಿಂಗನ್ನು ಮಾಡ್ಕೊಳ್ಳೋಣ. ನಾನು ಏನು ಮಾಡ್ತಾ ಇದ್ದೇನೆ ಅಂಥೇಳಿ ಏನಾದರೂ ಐಡಿಯಾ ಬಂತಾ? ಬನ್ನಿ ಮುಂದೆ ನೋಡೋಣ ನಾನು ಏನು ಮಾಡ್ತಾ ಇದ್ದೇನಂತ. ಇಲ್ಲಿ ನಾನು 4 ಹೋಲನ್ನು ಮಾರ್ಕ್ ಮಾಡ್ಕೊಂಡಿದ್ದೇನೆ. ಇನ್ನು ಕ್ರಾಫ್ಟ್ ನೈಫನ್ನು ಯೂಸ್ ಮಾಡಿ ನಾನು ಇದನ್ನು ಕಟ್ ಮಾಡ್ಕೊಳ್ತೇನೆ.
ಇದು ಕಟ್ ಮಾಡುವಾಗ ಸ್ವಲ್ಪ ಸಮಯ ಕೂಡ ಆಯಿತು. ಅದಲ್ಲದೆ ಹೆಚ್ಚೊಂದು ಒಳ್ಳೆ ರೀತಿಯ ಫಿನಿಶಿಂಗ್ ಏನು ಬರಲಿಲ್ಲ. ಆದರೆ ಆಲ್ಮೋಸ್ಟ್ ಒಂದು ರೌಂಡ್ ಸರ್ಕಲ್ ನಾನು ಇದರಿಂದ ಕಟ್ ಮಾಡಿ ತೆಗಿತಾ ಇದ್ದೇನೆ. ಹೀಗೆ ನೋಡಿ, ಈ ಒಂದು ಸರ್ಕಲನ್ನು ನಾನಿವಾಗ ಓಪನ್ ಮಾಡ್ಕೊಂಡಿದ್ದೇನೆ. ಅದೇ ಥರ ಎಲ್ಲ 4 ಹೋಲ್ಗಳನ್ನು ನಾನಿವಾಗ ಕ್ರಿಯೇಟ್ ಮಾಡ್ಕೊಂಡಿದ್ದೇನೆ. ಸೊ ಆರ್ಗನೈಸರ್ ಏನೋ ರೆಡಿಯಾಗಿದೆ. ಆದರೆ ಇದನ್ನು ಯೂಸ್ ಮಾಡೋ ಮುಂಚೆ ಇದನ್ನು ಸ್ವಲ್ಪ ನಾವು ಚೆನ್ನಾಗಿ ಬ್ಯೂಟಿಫೈ ಮಾಡಿಬಿಡುವ. ಇದರ ಒಳಭಾಗವನ್ನು ನಾನು ಈ ಥರ ಒಂದು ವೈಟ್ ಪೇಪರಲ್ಲಿ ಕವರ್ ಮಾಡ್ಕೊಳ್ತಾ ಇದ್ದೇನೆ. ಈ ವೈಟ್ ಪೇಪರ್ ಬೇರೆ ಯಾವುದೂ ಅಲ್ಲ, ನಾನು ವಾಲ್ಪೇಪರ್ ಯೂಸ್ ಮಾಡಿದ್ದೆ ಅಲ್ಲ, ಅದರ ಬ್ಯಾಕ್ ಸೈಡಲ್ಲಿ ಸ್ಟಿಕ್ ಆಗಿ ಬಂದಿರುವಂಥ ಪೇಪರನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೇನೆ. ಇದರ ಒಂದು ಭಾಗದಲ್ಲಿ ಇದು ವಾಟರ್ ಪ್ರೂಫ್ ಆಗಿರ್ತದೆ, ಇನ್ನೊಂದು ಭಾಗದಲ್ಲಿ ಇದು ಪೇಪರ್ ಆಗಿರ್ತದೆ. ಹಾಗೆ ಇದನ್ನು ನಾನು ಈಸಿಯಾಗಿ ಸ್ಟಿಕ್ ಮಾಡಿಕೊಂಡೆ. ಇನ್ನು ಇಲ್ಲಿ ಇದಕ್ಕೆ ಕೂಡ ನಾನೊಂದು ವಾಲ್ಪೇಪರನ್ನು ಯೂಸ್ ಮಾಡ್ತಾ ಇದ್ದೇನೆ. ಇದನ್ನು ಕೂಡ ನಾನು ಅಮೆಝಾನಿಂದ ಪರ್ಚೇಸ್ ಮಾಡಿರುವಂಥದ್ದು. ಇನ್ನು ನನ್ನ ಈ ವಿಡಿಯೋದಲ್ಲಿ ನಾನು 2 ಅಮೆಝಾನಿಂದ ಕೊಂಡ್ಕೊಂಡಿರುವಂಥ ವಾಲ್ಪೇಪರನ್ನು ಯೂಸ್ ಮಾಡಿದ್ದೇನೆ. ಈ 2 ವಾಲ್ಪೇಪರ್ ಕೂಡ ನನಗೆ ಅಂಡರ್ 100 ರೂಪೀಸಲ್ಲಿ ಸಿಕ್ಕಿರುವಂಥದ್ದು. ಇನ್ನು ಈ ವಾಲ್ಪೇಪರನ್ನು ನೀವು ಪರ್ಚೇಸ್ ಮಾಡಬೇಕು ಅಂತ ಹೇಳಿದರೆ ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೇನೆ. ನೀವು ಅಲ್ಲಿ ಕ್ಲಿಕ್ ಮಾಡಿ ಅದನ್ನು ಪರ್ಚೇಸ್ ಮಾಡ್ಕೊಳ್ಬೋದು. ಈ ವಾಲ್ಪೇಪರ್ ಅಂತೂ ತುಂಬ ಚೆನ್ನಾಗಿದೆ, ನನಗೆ ತುಂಬಾ ಇಷ್ಟ ಆಯಿತು. ಇದರ ಅಡೆಸಿವ್ ಕೂಡ ತುಂಬ ಒಳ್ಳೆಯದಿದೆ. ಅದು ಅಲ್ಲದೆ ಇದರ ಪ್ರಿಂಟ್ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ನಾನು ಎಲ್ಲ 4 ಸೈಡಿಂದ ಇದನ್ನು ಈ ವಾಲ್ಪೇಪರಿಂದ ಕವರ್ ಮಾಡ್ಕೊಂಡಿದ್ದೇನೆ. ಕೊನೆಗೂ ಈ ಆರ್ಗನೈಸರ್ ನಾನು ಯಾವ ಪರ್ಪಸಿಂದ ಮಾಡಿದೆ ಅಂತ ಹೇಳಿ ನಿಮಗೆ ಹೇಳ್ತಾ ಇದ್ದೇನೆ. ಫ್ರೆಂಡ್ಸ್, ಇದನ್ನು ನಾನು ಒಂದು ಮೊಬೈಲ್ ಚಾರ್ಜಿಂಗ್ ಆರ್ಗನೈಸರ್ ಆಗಿ ಯೂಸ್ ಮಾಡ್ತಾ ಇದ್ದೇನೆ. ಇಲ್ಲಿ ಒಂದು ಓಪನ್ ಕೊಟ್ಟಿದ್ದೇನಲ್ಲ, ಇದರಿಂದ ನಾನು ಈ ಚಾರ್ಜರ್ನ ಒಂದು ವಯರನ್ನು ಹಾಕಲಿಕ್ಕೆ ಈ ಥರ ಓಪನಿಂಗ್ ಕೊಟ್ಟಿರೋದು. ಬನ್ನಿ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ನೋಡುವ. ಈ ಆರ್ಗನೈಸರ್ನ ಒಳಗೆ ನಾನೊಂದು ಮಲ್ಟಿ ಸಾಕೆಟ್ ಎಕ್ಸ್ಟೆನ್ಷನ್ ಕಾರ್ಡನ್ನು ಇಡ್ತಾ ಇದ್ದೇನೆ. ಇದರ ಎಕ್ಸ್ಟ್ರಾ ಉದ್ದ ಇರುವಂಥ ಕಾರ್ಡ್ ಏನಿದೆ ಇದು ಎಲ್ಲನೂ ಈ ಆರ್ಗನೈಸರ್ನ ಒಳಗೆ ಬರುತ್ತೆ. ಈ ಒಂದು ಓಪನಿಂಗ್ ಏನು ಕೊಟ್ಟಿದ್ದೇನೆ ನೋಡಿ, ಇದರಿಂದ ಇದರ ಈ ಪಿನ್ನನ್ನು ಈ ಥರ ಹೊರಗೆ ತೆಗೆಯೋಣ. ಆಮೇಲೆ ಈ ಫ್ಲ್ಯಾಪನ್ನು ಈ ಥರ ಕ್ಲೋಸ್ ಮಾಡಿದರೆ ಇದು ಫುಲ್ಲಾಗಿ ಓಪನ್ ಆಗೋದಿಲ್ಲ. ನೋಡಿ ಎಷ್ಟು ಆರಾಮಾಗಿ ನೀಟಾಗಿ ಕೂತ್ಕೊಂಡಿದೆ ಅಂತ. ಇನ್ನು ಈ ಕಾರ್ಡ್ ಎಷ್ಟು ಉದ್ದ ಇದೆ ನೋಡಿ, ಅದನ್ನು ನಾನು ಈ ಥರ ಫೋಲ್ಡ್ ಮಾಡ್ಕೊಳ್ತೇನೆ. ಮತ್ತು ಅದರಲ್ಲೇ ಒಂದು ವಾಲ್ಕ್ರೆ ಇದೆ, ಅದರಲ್ಲೇ ಅದನ್ನು ನಾನು ಫಿಕ್ಸ್ ಮಾಡ್ಕೊಳ್ತೇನೆ. ಇದರಿಂದ ಅದು ಟ್ಯಾಂಗಲ್ ಎಲ್ಲ ಆಗೋದು ತಪ್ತದೆ. ನೀವು ಸಹ ನಿಮ್ಮ ಮನೆಯಲ್ಲಿ ಈ ಫೋನನ್ನು ಚಾರ್ಜ್ ಮಾಡಲಿಕ್ಕೆ ತುಂಬ ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇರ್ಬೋದು. ಆದರೆ ಈ ಒಂದು ಐಡಿಯಾ ತುಂಬ ಯೂಸ್ಫುಲ್ ಆಗಿದೆ. ಇದರಲ್ಲಿ ನಾನು ನನ್ನ ಮೈಕ್ ಹಾಗೂ ನನ್ನ ಸ್ಮಾರ್ಟ್ ವಾಚ್ಗಳನ್ನು ಚಾರ್ಜ್ ಮಾಡುವಂಥ ಈ ಕಾರ್ಡ್ ಇದೆಯಲ್ಲ, ಅದನ್ನೆಲ್ಲ ಇದರಲ್ಲಿ ಇಟ್ಕೊಳ್ತೇನೆ. ಸೊ ಯಾವಾಗ ನಿಮಗೆ ಯಾವುದು ಚಾರ್ಜ್ ಮಾಡಬೇಕು ಅದನ್ನು ಮಾತ್ರ ಇದರಲ್ಲಿ ಪಿನ್ ಮಾಡಿದರೆ ಆಯಿತು. ಯಾಕೆಂದರೆ ಒಂದಕ್ಕಿಂತ ಒಂದು 3-4 ವಸ್ತು ಆದ ಕೂಡಲೇ ಅಲ್ಲಿ ಕ್ಲಟರ್ ಆಗುತ್ತಲ್ಲ, ಹಾಗಾಗಿ ಈ ಆರ್ಗನೈಸರನ್ನು ಯೂಸ್ ಮಾಡೋದ್ರಿಂದ ಎಲ್ಲ ವೈರ್ಗಳನ್ನು ಆರಾಮಾಗಿ ನಾವು ಆರ್ಗನೈಸ್ ಮಾಡಿ ಇಟ್ಕೊಳ್ಬೋದು. ಇನ್ನು ಕಾರ್ಡ್ ಕೂಡ ನಿಮಗೆ ಸೇಫ್ ಆಗಿರಲಿಕ್ಕೆ ಈ ಥರದ ಕಾರ್ಡ್ ಪ್ರೊಟೆಕ್ಟರನ್ನು ಕೂಡ ನೀವು ಬಳಸಬಹುದು. ಇದರಿಂದ ನಿಮ್ಮ ಕಾರ್ಡ್ ಡ್ಯಾಮೇಜ್ ಆಗುವಂಥ ಪರಿಸ್ಥಿತಿಯನ್ನು ತಪ್ಪಿಸಬಹುದು. ಹೀಗೆ ಚಾರ್ಜರನ್ನು ಪ್ಲಗ್-ಇನ್ ಮಾಡಿ ನೋಡಿ, ಈ ಸಣ್ಣ ತೂತ ಏನು ಮಾಡಿದ್ದೇನಲ್ಲ ಅದರಿಂದ ನಾನು ಈ ವಯರನ್ನು ಹೊರಗೆ ತೆಗಿತಾ ಇದ್ದೇನೆ. ನಿಮಗೆ ಈ ಬಾಕ್ಸ್ನ ಹೊರಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತಿನ ವಯರ್ ಮಾತ್ರ ಕಾಣಿಸುತ್ತೆ. ಉಳಿದ ಎಲ್ಲ ವಯರ್ ಈ ಬಾಕ್ಸ್ನ ಒಳಗೆ ಅರೇಂಜ್ ಆಗಿ ಇರ್ತದೆ. ಅಲ್ಲದೆ ಒಂದೇ ಟೈಮಲ್ಲಿ 2-3 ಚಾರ್ಜರ್ ಪಿನ್ಗಳನ್ನು ಯೂಸ್ ಮಾಡ್ಬೋದು. ಇದರಿಂದ ಒಟ್ಟಿಗೆ ನೀವು 2 ಮೊಬೈಲ್ ಇರ್ಬೋದು ಅಥವಾ ವಾಚಸ್ ಇರ್ಬೋದು, ಅದನ್ನು ಚಾರ್ಜ್ ಮಾಡ್ಕೊಳ್ಬೋದು. ಇನ್ನು ನೋಡಿ, ಬಾಕ್ಸನ್ನು ಹೀಗೆ ಕ್ಲೋಸ್ ಮಾಡಿದರೆ ನಿಮಗೆ ಒಳಗಡೆ ಏನೆಲ್ಲ ಮೆಸ್ ಇದೆ ಅದು ಯಾವುದು ಹೊರಗೆ ಕಾಣಿಸೋದಿಲ್ಲ. ಇನ್ನು ಚಾರ್ಜರ್ ಪಿನ್ ನೋಡಿ ಈ ಥರ ಹೊರಗೆ ಇರುತ್ತಲ್ಲ, ಇದನ್ನು ಈ ಥರ ಕನೆಕ್ಟ್ ಮಾಡಿಕೊಂಡು ಇದೇ ಬಾಕ್ಸ್ನ ಮೇಲೆ ನೀವು ನಿಮ್ಮ ಮೊಬೈಲನ್ನು ಇಟ್ಬಿಟ್ರೆ ಚಾರ್ಜ್ ಆಗ್ತಾ ಇರುತ್ತೆ. ನಿಮ್ಮ ರಿಕ್ವೈರ್ಮೆಂಟಿಗೆ ಅಕಾರ್ಡಿಂಗ್ ಆಗಿ ನೀವು ಈ ಚಾರ್ಜರನ್ನು ಪ್ಲಗ್-ಇನ್ ಅಥವಾ ಪ್ಲಗ್ ಆಫ್ ಮಾಡ್ಕೊಳ್ಬೋದು. ಸೊ ಈ ಥರದ ಒಂದು ಚಾರ್ಜಿಂಗ್ ಆರ್ಗನೈಸರ್ ಯೂಸ್ ಮಾಡೋದ್ರಿಂದ ಎಲ್ಲ ವಸ್ತುಗಳು ನೀಟಾಗಿ ಇರ್ತದೆ, ಯಾವುದೇ ಕ್ಲಟರ್ ಅಂತೂ ಕಾಣಿಸೋದಿಲ್ಲ. ಇದೇ ಥರ ನೀವು ಕೂಡ ನಿಮ್ಮ ಮನೆಯಲ್ಲಿ ಕಾರ್ಡ್ಬೋರ್ಡ್ಗಳನ್ನು ಯೂಸ್ ಮಾಡಿ ಆರ್ಗನೈಸರನ್ನು ಮಾಡಿ ಇಟ್ಕೊಳ್ಬಹುದು. ಇದರಿಂದ ಮನೆ ಕೂಡ ನೀಟ್ ಹಾಗೂ ಕ್ಲೀನಾಗಿ ಇರ್ತದೆ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತೇನೆ. ವಿಡಿಯೋ ಇಷ್ಟ ಆದಲ್ಲಿ ಖಂಡಿತವಾಗಿಯೂ ಒಂದು ಲೈಕ್ ಮಾಡಿ. ನಿಮ್ಮೆಲ್ಲರನ್ನ ಮತ್ತೊಂದು ವಿಡಿಯೋದಲ್ಲಿ ಇನ್ನೊಮ್ಮೆ ಸಿಗ್ತೇನೆ. ಅಲ್ಲಿಯವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.